ಅಯ್ಯಯ್ಯೋ ಎಳ್ಕೊಂಡ್ ಬರ್ತಿದ್ದಾಳೆ. ಮನೋರಮ ಅವರು ತುಂಬಾ ಕೋಪದಲ್ಲಿದ್ದಾರೆ. ಅತ್ತೆ ಅತ್ತೆ ಬಿಡಿ ಅತ್ತೆ. ಆ ಹುಡುಗಿ ಅವಳು ಸೊಸೆ ತಾನೇ. ಹೌದು, ಬಲವಂತವಾಗಿ ಎಳ್ಕೊಂಡ್ ಹೋಗ್ತಿದ್ದಾಳೆ. ನಿನ್ನ ಬಿಡೋ ಮಾತೇ ಇಲ್ಲ. ನೋಡು, ನಿನ್ನ ಎಳ್ಕೊಂಡ್ ಹೋಗ್ತಿದೀನಿ, ಹೊಡೆದು ಎಳ್ಕೊಂಡ್ ಹೋಗ್ತಾ ಇಲ್ಲ. ನಿಮ್ಮಪ್ಪ ನಮ್ಗೆ ಎಷ್ಟು ದೊಡ್ಡ ದ್ರೋಹ ಮಾಡಿದಾನೆ, ಈಗ ಅನ್ಭವಿಸು. ಅಯ್ಯೋ ಅತ್ತೆ, ಬಾರೆ. ಅಯ್ಯೋ ಅತ್ತೆ. ಮಾಣಿಕ್ಯನ ಕರ್ಕೊಂಡ್ ಬಂದಿದ್ಯಲ್ವಾ? ಹೌದು, ಅವಳನ್ನ ಬರಕ್ ಹೇಳ್ತೀನಿ. ಅದು ಏನಂದ್ರೆ ನಾನು ಅವಳಿಗೆ ಮನೆಗೆ ಸಂಬಂಧಿಕರು ಬಂದಿದ್ದಾರೆ ಅಂತ ಹೇಳಿದೀನಿ. ಗಂಡಿನ ಕಡೆಯವರು ಅಂತ ಹೇಳಿಲ್ಲ. ಗಾಬರಿ ಆಗ್ತಾಳಲ್ವಾ. ಒಳ್ಳೆ ಕೆಲ್ಸ ಮಾಡಿದ್ರಿ. ಗಂಡಿನ ಕಡೆಯವ್ರು ಬಂದಿದ್ದಾರೆ ಅಂದ್ರೆ ಹೆಣ್ಮಕ್ಳು ಗಾಬರಿ ಆಗೋದು ಸಹಜ ಅಲ್ವಾ. ನಮ್ಗೇನು ತೊಂದ್ರೆ ಇಲ್ಲ. ನಮ್ಮ ಮಾಣಿಕ್ಯಗೆ ನಾಚಿಕೆ ತುಂಬಾ ಜಾಸ್ತಿ. ಹೊಸಬ್ರನ್ನ ನೋಡಿದ್ರೆ ನಾಚಿಕೆ ಪಡ್ತಾಳೆ. ಸರಿ ಅಂದ್ರೆ ನಾನು ಹೋಗಿ ಅವಳನ್ನ ಕರ್ಕೊಂಡ್ ಬರ್ತೀನಿ. ಹಾ ಆಯ್ತು. ಕೇಸರಿ ಹಾಕಿರೋ ಹಾಲ್ನ ಸಂಬಂಧಿಕರಿಗೆ ಕೊಡು. ನೀನೀಗ ದೊಡ್ಡವಳಾಗಿದ್ಯಾ ಅಲ್ವಾ ಮಾಣಿಕ್ಯ. ನಮ್ಮ ಆಚಾರ ಸಂಪ್ರದಾಯಗಳನ್ನ ನೀನು ಕಲಿಬೇಕು. ಹೋಗು, ನಿಧಾನವಾಗಿ ಹೋಗು. ನಿಮ್ ಮಗಳು ನಕ್ಷತ್ರ ತರ ಹೊಳಿತಿದ್ದಾಳೆ. ನಾವೆಂತ ಹುಡುಗಿ ಬೇಕು ಅಂತ ಆಸೆ ಪಟ್ಟುವೋ ಅದೇ ತರ ಇದ್ದಾಳೆ. ನಮ್ ಮಗ ನಮಗ್ ಕೇಳಿದ್ದು ಒಂದೇ ಒಂದ್ ಕೋರಿಕೆ, ಹೆಂಡತಿ ಸುಂದರವಾಗಿರ್ಬೇಕು ಅಂತ. ನಿಮ್ ಮಾಣಿಕ್ಯ ನಿಜವಾಗ್ಲೂ ಅಪ್ಸರೆ ತರ ಇದ್ದಾಳೆ. ಇವರಿಬ್ಬರಿಗೂ ಮದ್ವೆ ಆದ್ರೆ ಲಕ್ಷ್ಮೀನಾರಾಯಣ ತರ ಇರ್ತಾರೆ. ಏನಿದಲ್ಲ, ನಾನ್ ನಿಮ್ಗೆ 1000 ಸಲ ಹೇಳಿದೀನಿ, ನಾನು ದಿಗಂಬರ್ ರಾವ್ನ ಬಿಟ್ಟು ಬೇರೆ ಯಾರನ್ನೂ ಮದ್ವೆ ಆಗಲ್ಲ ಅಂತ. ಆದ್ರೂ ಯಾಕೆ ಗಂಡಿನ ಕಡೆಯವ್ರನ್ನ ಕರ್ಸಿದ್ದೀರಾ? ಅಯ್ಯೋ ದೇವ್ರೆ, ಈ ಹುಡುಗಿಗ ನಾಚಿಕೆ ಜಾಸ್ತಿ ಅಂತ ಹೇಳಿದ್ದು. ಮಾಣಿಕ್ಯ, ಯಾಕೆ ಹೀಗ್ ಮಾಡ್ತಿದ್ಯಾ? ಯೋಚನೆ ಮಾಡಿ ಮಾತಾಡು. ನಾನ್ ನಿನಗೆ ಹೇಳಿದೀನಲ್ವಾ ಅಮ್ಮ, ನನ್ಗೋಸ್ಕರ ಮದ್ವೆ ಸಂಬಂಧಗಳನ್ನ ನೋಡ್ಬೇಡಿ ಅಂತ. ನನಗೆ ಮದ್ವೆ ಅನ್ನೋದಾದ್ರೆ ಅದು ದಿಗಂಬರ್ ರಾವ್ ಜೊತೆನೆ ಆಗ್ಬೇಕಮ್ಮ. ಅರೇ, ನಾನು ಹೇಳೋದ್ ಸ್ವಲ್ಪ ಕೇಳು. ನೋಡು ಬಂಗಾರಿ, ನೀನ್ ಈ ತರ ನಡ್ಕೋಬಾರ್ದು. ನೀನು ಬುದ್ಧಿವಂತೆ ಅಲ್ವಾ? ಅಲ್ಲ, ನಾನ್ ಬುದ್ಧಿವಂತೆ ಅಲ್ಲ. ನಾನು ದಿಗುನ ಪ್ರೀತಿಸ್ತಿದ್ದೀನಿ. ನೀವ್ ಯಾರ್ ಏನೇ ಅಂದ್ರೂ ನಾನು ಅವನ್ನೇ ಮದ್ವೆ ಆಗೋದು. ಆ ಸಕ್ಕುನ ಜಡೆ ಹಿಡ್ದು ಎಳ್ಕೊಂಡ್ ಬರ್ತೀನೋ ಇಲ್ವೋ ಅಂತ ನೀವೇ ನೋಡ್ತೀರಿ. ಮಾಣಿಕ್ಯ, ನನ್ನ ತಡೆಯಕ್ ಪ್ರಯತ್ನ ಮಾಡ್ಬೇಡಿ, ಈಗ್ಲೇ ಹೇಳ್ತಿದ್ದೀನಿ. ನನ್ನ ಬಲವಂತ ಮಾಡಿದ್ರೆ ಇಲ್ಲೇ ತಲೆ ಚಚ್ಕೋತೀನಿ. ಅಂಬಿಕಾ ಅವಳು ಹೊರಟೋಗ್ತಿದ್ದಾಳೆ ನೋಡು. ಏನಾದ್ರೂ ಅನಾಹುತ ಮಾಡ್ಕೊಳ್ಳೋಕ್ ಮುಂಚೆ ಹೋಗಿ ಕರ್ಕೊಂಡ್ ಬಾ. ಹಾಗೆ ಆಗ್ಲಿ. ಮಾಣಿಕ್ಯ, ನಿಂತ್ಕೋ. ಏನಿದು ಹುಚ್ಚಾಟ? ನಾನೀಗ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನಿಜವಾಗ್ಲೂ ನಿನಗೆ ಗೊತ್ತಿಲ್ವಾ ಅಮ್ಮ? ನಾನು ಹೋಗಕ್ ಬಿಡಮ್ಮ. ಮಾಣಿಕ್ಯ, ಮನೇಲಿ ಸಂಬಂಧಿಕರ ಮುಂದೆ ನಮ್ಮ ಮರ್ಯಾದೆ ಕಳ್ದೆ. ದಿನೇ ದಿನೇ ನಿನ್ ಹಠ ಜಾಸ್ತಿ ಆಗ್ತಾನೆ ಹೋಗ್ತಿದೆ. ಅಷ್ಟಕ್ಕೂ ಯಾರಾದ್ರೂ ಈ ತರ ನಡ್ಕೋತಾರ? ಆ ಗಂಡಿನ ಕಡೆಯವರು ನಿನ್ ಬಗ್ಗೆ ಏನ್ ಅನ್ಕೋತಾರೆ? ಅಂದ್ರೆ ನಿನಗೆ ನನ್ಗಿಂತ ಅವರೇ ಮುಖ್ಯ ಆಗ್ಬಿಟ್ರಾ? ಅಮ್ಮ, ನಾನ್ ನಿಮ್ಗೆ ಎಷ್ಟ್ ಸಲ ಹೇಳಿದೀನಿ ನಾನ್ ಮದ್ವೆ ಆದ್ರೆ ದಿಗುನೇ ಆಗೋದು ಅಂತ. ಆದ್ರೂ ಯಾಕೆ ಗಂಡಿನ ಕಡೆಯವ್ರನ್ನ ಕರ್ಸಿದ್ದೀರಾ? ಅಯ್ಯೋ ದಡ್ಡಿ, ಒಂದ್ಸಲ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವಾ? ಆ ದಿಗುಗೆ ಮದ್ವೆ ಆಗೋಗಿದೆ, ಅವನೀಗ ವಿವಾಹಿತ. ನೀನ್ ಅವನ್ ಬಗ್ಗೆ ಮಾತಾಡೋದನ್ನ ನಿಲ್ಸೋ. ಆ ದಿಗುಗಿಂತ 100 ಪಟ್ಟು ಒಳ್ಳೆ ಅವನ್ನ ನಿನ್ಗೋಸ್ಕರ ಹುಡುಕ್ತಿದೀವಿ. ಚೆನ್ನಾಗ್ ಹುಡುಕಿ, ಆದ್ರೆ ನಾನ್ ಮದ್ವೆ ಆಗಲ್ಲ. ನಾನು ದಿಗಂಬರ್ ರಾವ್ನೇ ಮದ್ವೆ ಆಗ್ತೀನಿ. ಅವನ ನನ್ನವನಾಗ್ ಮಾಡ್ಕೊಳಕ್ಕೋಸ್ಕರ ಸಕ್ಕುನ ಸಾಯಿಸೋಕ್ ಕೂಡ ನಾನ್ ಹಿಂದೇಟ್ ಹಾಕಲ್ಲ. ಮಾಣಿಕ್ಯ, ನೀನ್ ಯಾಕೆ ಈ ತರ ಮಾತಾಡ್ತಿದ್ಯಾ? ಮಾಣಿಕ್ಯ! ಪಾಂಡುರಂಗ, ಇದುವರೆಗೂ ನಾವೆಷ್ಟೋ ಕಷ್ಟಗಳನ್ನ ಎದುರಿಸಿದೀವಿ. ಆದ್ರೆ ನಿನ್ ಕೃಪೆಯಿಂದ